ಮಾಘ ಪುರಾಣ ಅಧ್ಯಾಯ 24 24ನೇ ದಿನದ ಪಾರಾಯಣ. ಬ್ರಾಹ್ಮಣ ಕನ್ಯೆಯರ ವಿಮೋಚನೆ. ಕೆಲಕಾಲದ ಹಿಂದೆ ಮಗಧ ರಾಜ್ಯದಲ್ಲಿ ಪುರೋಹಿತ ವೃತ್ತಿಯಿಂದ ಬದುಕುತ್ತಿದ್ದ 4 ಬ್ರಾಹ್ಮಣರಿದ್ದರು. 4 4 ಪುತ್ರಿಯರಿದ್ದರು. ಅವರು ಪರಿಪೂರ್ಣ ಯೌವನವತಿಯರಾಗಿದ್ದರು. ಸ್ವಲ್ಪ ದಿನಗಳ ನಂತರ ಆ ಗ್ರಾಮದ ಕೊಳದಲ್ಲಿ ಸ್ನಾನ ಮಾಡುವುದಕ್ಕೆ ಒಬ್ಬ ಗುರುಕುಲ ವಿದ್ಯಾರ್ಥಿ ಬಂದನು. ಬ್ರಾಹ್ಮಣ ಕನ್ಯೆಯರು ಆ ಯುವಕನ ಅಂದವನ್ನು ನೋಡಿ ಮೋಹಿಸಿ ಆತನನ್ನು ಸಮೀಪಿಸಿ ಅಡ್ಡಗಟ್ಟಿ ತಮ್ಮನ್ನು ವಿವಾಹ ಮಾಡಿಕೊಳ್ಳುವಂತೆ ಬಲವಂತ ಮಾಡಿದಾಗ ಆ ಬ್ರಾಹ್ಮಣ ವಿದ್ಯಾರ್ಥಿಗೆ ವಿದ್ಯಾಭ್ಯಾಸ ಪೂರ್ತಿಯಾಗದೇ ಇದ್ದುದರಿಂದ ಅವರ ಕೋರಿಕೆಯನ್ನು ನಿರಾಕರಿಸಿದನು. ಆಗ ಆ ಕನ್ಯೆಯರು ಕೋಪದಿಂದ ನೀನು ಪಿಶಾಚಿಯಾಗು ಎಂದು ಶಪಿಸಲು ಆ ವಿದ್ಯಾರ್ಥಿಯು ನೀವು ಕೂಡ ಪಿಶಾಚಿಗಳಾಗಿ ಎಂದು ಪ್ರತಿಶಾಪ ನೀಡಿದ್ದರಿಂದ ಅವರೆಲ್ಲರೂ ಪಿಶಾಚ ರೂಪದಲ್ಲಿ ಆ ಕೊಳದ ಹತ್ತಿರವೇ ಇದ್ದು ಎಲ್ಲರನ್ನು ಬಾಧಿಸುತ್ತಾ ಆಹಾರ ದೊರಕಿದರೆ ಅದಕ್ಕಾಗಿ ಜಗಳವಾಡುತ್ತಿದ್ದರು. ಕೆಲಕಾಲದ ನಂತರ ಒಬ್ಬ ಸಿದ್ಧನು ಕೊಳದ ಬಳಿ ಬಂದಾಗ ಆ ಪಿಶಾಚಿಗಳ ತಾಯಿ ತಂದೆಯರು ತಮ್ಮ ಮಕ್ಕಳು ಪಿಶಾಚ ರೂಪದಿಂದ ಹೇಗೆ ಮುಕ್ತಿ ಹೊಂದುವರು ಎಂದು ಕೇಳಿದರು. ಆ ಸಿದ್ಧ ಪುರುಷನು ಇವರೆಲ್ಲರೂ ಮಾಘ ಮಾಸದಲ್ಲಿ ಗಯಾದಲ್ಲಿರುವ ತ್ರಿವೇಣಿಯಲ್ಲಿ ಸ್ನಾನ ಮಾಡಿದರೆ ಅವರಿಗೆ ಪಿಶಾಚ ರೂಪಗಳು ತೊಲಗಿ ಹೋಗುವುದು ಎಂದು ಹೇಳಿದಾಗ ಅವರು ಹಾಗೆ ಮಾಡಿದ್ದರಿಂದ ಆ 4 ಯಥಾರೂಪವು ಉಂಟಾಯಿತು. ಹೀಗೆ ಆಗುವುದಕ್ಕೆ ಮಾಘ ಮಾಸ ಸ್ನಾನದ ಮಹಿಮೆಯೇ ಕಾರಣ. ಇಲ್ಲಿಗೆ 24ನೇ ಅಧ್ಯಾಯ ಸಮಾಪ್ತವು.